ಎರಡಿದ್ರು ಈ ಮೂರನೇದಿಲ್ಲ ಅಂದ್ರೂ ವೇಸ್ಟ್. 3 ಐಟಮ್ಸ್ ನಿಮ್ಮ ಹತ್ರ ಇರಲೇಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್, ನಾನು ನಿಮ್ಮ ಮನು. ಲಾಸ್ಟ್ ವಿಡಿಯೋದಲ್ಲಿ ಜಿಮ್ ಸೇರ್ಕೊಳ್ಳೋರ್ಗೆ ಇಲ್ಲ ಆಲ್ರೆಡಿ ಸೇರ್ಕೊಂಡಿರೋರ್ಗೆ ಒಂದ್ 3 ಟಿಪ್ಸ್ ಹೇಳಿದೆ, ಹಿಂಗ್ ಮಾಡಿ ಹಿಂಗಿರಿ ಅಂತ. ಸೊ ಈ ವಿಡಿಯೋದಲ್ಲಿ ಜಿಮ್ ಯಾರೇ ಹೋಗ್ತಾ ಇರ್ಲಿ, ಅವ್ರು ಏನೇ ಮಾಡ್ತಿರ್ಲಿ, ಕಾಂಪಿಟೇಷನ್ ಅವರು ಮಾಡ್ತಿರ್ಲಿ, ಇಲ್ಲ ನಾರ್ಮಲ್ ಫ್ಯಾಟ್ ಲಾಸ್ ಆಗ್ಲಿ, ಇಲ್ಲ ವೇಟ್ ಲಾಸ್ ಆಗ್ಲಿ, ಇಲ್ಲ ಫ್ಯಾಟ್ ಗೇನ್ ಯಾವನ ಆಗ್ತಾನೆ, ಜಿಮ್ಗೆ ಹೋಗ್ತಾ ಇರೋರು ಯಾರೇ ಆಗ್ಲಿ, ಅವ್ರ ಕಾಂಪಿಟೇಷನ್ ಅವ್ರು ಏನಾದ್ರು ಮಾಡ್ತಿರ್ಲಿ, ಕಾಂಪಿಟೇಷನ್ ಆದ್ರು ಮಾಡ್ತಿರ್ಲಿ, ಇಲ್ಲ ಫ್ಯಾಟ್ ಲಾಸ್ ಆದ್ರು ಮಾಡ್ತಿರ್ಲಿ, ಇಲ್ಲ ವೇಟ್ ಗೇನ್ ಆದ್ರು ಮಾಡ್ತಿರ್ಲಿ, ಏನಾದ್ರು ಮಾಡ್ತಿರ್ಲಿ, ಅವ್ರಿಗೆ 3 ಐಟಮ್ಸ್, ಯಾರೇ ಜಿಮ್ಗೆ ಹೋಗ್ತಿರು ಈ 3 ಐಟಮ್ಸ್ ಅವ್ರ ಹತ್ರ ಇರಲೇಬೇಕು. ಸೊ ಆ 3 ಐಟಮ್ಸ್ ಯಾವುದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಈ 3 ಐಟಮ್ ಇಂದ ನಿಮ್ಮ ಫಿಟ್ನೆಸ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇದು ಕಂಪಲ್ಸರಿ ಇರಲೇಬೇಕು. ಇದಿಲ್ಲ ಅಂದ್ರೆ ಹಂಗೆ ಹಿಂಗೆ ಬೇರೆ ಆಲ್ಟರ್ನೇಷನ್ ಹುಡುಕ್ಬೋದು, ಬೇಕಾಗೇ ಇಲ್ಲ. ಈ 3 ಐಟಮ್ಸ್ ನಿಮ್ಮ ಹತ್ರ ಇರಲೇಬೇಕು. ಇದ್ರೆ ನಿಮ್ ಫಿಟ್ನೆಸ್ ಜರ್ನಿ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಸೊ ಇನ್ನೇನಕ್ಕೆ ಲೇಟು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಯಾವುದು 3 ಎಸೆನ್ಷಿಯಲ್ ಐಟಮ್ಸ್ ಅನ್ನೋದು ನೋಡೋಣ. ನಂಬರ್ 1, ಬಾಡಿ ವೇಯಿಂಗ್ ಸ್ಕೇಲ್. ಇದೇನಕ್ಕೆ ಅಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬಲ್ಕಿಂಗ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಕಟಿಂಗ್ ಮಾಡ್ಬೇಕಾದ್ರೆ ಏನೇನ್ ರೂಲ್ಸ್ ಮಾಡ್ಬೇಕು, ರೀಕಾಂಪೋಸಿಷನ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಬೇಕಾದ್ರೆ ನಮ್ಮ ಚಾನಲ್ ಅಲ್ಲಿ 3rd ವಿಡಿಯೋ ನೋಡಿ, ಯಾರು ಬಲ್ಕಿಂಗ್, ಕಟಿಂಗ್ ಇಲ್ಲ ಬಾಡಿ ರೀಕಾಂಪೋಸಿಷನ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ಆ ವಿಡಿಯೋ ಇಂದ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನಾನು ಆ ವಿಡಿಯೋದಲ್ಲಿ ಹೇಳ್ದಂಗೆ 500 to 700 ಗ್ರಾಮ್ಸ್ ಗೇನ್ ಮಾಡಿ ಅಂತ ಬಲ್ಕಿಂಗ್ ಅವ್ರಿಗೆ ಹೇಳಿದ್ದೆ, ಬಲ್ಕಿಂಗ್ ಮಾಡೋರ್ಗೆ ಹೇಳಿದ್ದೆ. 500 to 700 ಗ್ರಾಮ್ಸ್ ಮಾತ್ರ ಕಮ್ಮಿ ಮಾಡಿ weight ಲಾಸ್ ಮಾಡಿ ಅಂತ ಕಟಿಂಗ್ ಅಲ್ಲಿ ಇರೋರ್ಗೆ ಹೇಳಿದ್ದೆ. ಮತ್ತೆ ರೀಕಾಂಪೋಸಿಷನ್ ಅವ್ರಿಗೆ ನಿಮ್ ಬಾಡಿ ವೇಟ್ ಸೇಮ್ ಇರ್ಲಿ ಅಂತ ರೀಕಾಂಪೋಸಿಷನ್ ಮಾಡೋರ್ಗೆ ಹೇಳಿದ್ದೆ. ಸೊ ಇದೆಲ್ಲ ನೀವು ರಿಸಲ್ಟ್ ಯಾವ್ದ್ರಲ್ಲಿ ಚೆಕ್ ಮಾಡ್ತೀರಾ? ಜಿಮ್ ಅಲ್ಲಿರೋ ವೇಟಿಂಗ್ ಮಿಷಿನ್ ಅಲ್ಲಿ. ಬೆಳಿಗ್ಗೆ ಜಿಮ್ಗೆ ಹೋಗ್ಬೇಕಾದ್ರೆ ಮುಂಚೆ ಎಲ್ಲ ತಿನ್ಕೊಂಡು, ಮನೇಲಿ ಏನೈತೆ ಎಲ್ಲ ಚೆನ್ನಾಗಿ ಹೋಗಿ ತಿನ್ಕೊಂಡು ಅಲ್ಲೋಗಿ ವೇಟ್ ಚೆಕ್ ಮಾಡಿದ್ರೆ ಅದೇ ನಿಮ್ ಪಕ್ಕ ರಿಸಲ್ಟ್ ಅಂತ. ಗೈಸ್, ಒಂದು ಕರೆಕ್ಟ್ ಆಗಿ ತಲೆಯಲ್ಲಿ ಇಟ್ಕೊಬಿಡಿ, ಯಾವತ್ತೇ ಇರ್ಲಿ ವೆಯ್ಟ್ ನ ಎಂಟಿ ಸ್ಟಮಕ್ ಅಲ್ಲೇ ಚೆಕ್ ಮಾಡ್ಬೇಕು. ಸಾಯಂಕಾಲ ಜಿಮ್ಗೆ ಹೋದಾಗ ಜಿಮ್ ಅಲ್ಲಿ ಚೆಕ್ ಮಾಡ್ಕೋತೀನಿ, ಇಲ್ಲ ಬೆಳಿಗ್ಗೆ ಜಿಮ್ ಅಲ್ಲಿ ಪ್ರೀ ವರ್ಕೌಟ್ ತಿನ್ಕೊಂಡು ಹೋಗಿ ಅದಾದ್ಮೇಲೆ ಅಲ್ಲೋಗಿ ಚೆಕ್ ಮಾಡ್ತೀನಿ ಅಂದ್ರೆ ಅದು ವೇಸ್ಟ್ ಆಫ್ ಇಂಡಿಯಾ. ಅದು ನಿಮ್ಗೆ ಅಕ್ಯುರೇಟ್ ರಿಸಲ್ಟ್ ಅಲ್ಲ, ಅಕ್ಯುರೇಟ್ ನಿಮ್ ಬಾಡಿ ವೇಟ್ ಅಲ್ಲ. ನಿಮ್ ಬಾಡಿ ವೇಟ್ ನೀವು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು ಅಂದ್ರೆ ನೀವು ಎಂಟಿ ಸ್ಟಮಕ್ ಅಲ್ಲೇ ಚೆಕ್ ಮಾಡ್ಬೇಕು. ಸೊ ಈ ವೇಟಿಂಗ್ ಸ್ಕೇಲ್ ಏನಕ್ಕೆ ಉಪಯೋಗ ಬರುತ್ತೆ ಅಂದ್ರೆ, ನೀವು ಅಕಸ್ಮಾತ್ ಬಲ್ಕಿಂಗ್ ಇಲ್ಲ ಕಟಿಂಗ್ ಇಲ್ಲ ಬಾಡಿ ರಿಕಾಂಪೋಸಿಷನ್ ಏನಾದ್ರು ಮಾಡ್ತಿದ್ರೆ, ಡೈಲಿ ನೀವು ಬೆಳಗ್ಗೆ ಎದ್ದಾದ್ಮೇಲೆ ನಿಮ್ಮ ದಿನನಿತ್ಯದ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಎಂಟಿ ಸ್ಟಮಕ್ ಅಲ್ಲಿ ಬಾಡಿ ವೇಟ್ ಚೆಕ್ ಮಾಡ್ಕೊಳ್ಳಿ. ಡೈಲಿ ಚೆಕ್ ಮಾಡ್ಬೇಕು. ಒಬ್ಬೊಬ್ರು ವಾರಕ್ಕೊಂದ್ಸತಿ ಚೆಕ್ ಮಾಡು ಅಂತ ಹೇಳ್ತಾರೆ. ನೀವೇನ್ ಬ್ರೋ ಡೈಲಿ ಚೆಕ್ ಮಾಡಿ ಅಂತ ಇರಾ ಅಂದ್ರೆ, ವಾರಕ್ಕೊಂದ್ಸತಿ ಚೆಕ್ ಮಾಡ್ಬೋದು, ಬಟ್ ನೀವು ಡೈಲಿ ಚೆಕ್ ಮಾಡೋದ್ರಿಂದ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಎಲ್ಲ ಹೇಳ್ತಾರೆ ವಾರಕ್ಕೊಂದ್ಸತಿ ಚೆಕ್ ಮಾಡು, ಡೈಲಿ ಚೆಕ್ ಮಾಡಬೇಡ, ಏನೋ ಹಂಗೆ ಹಿಂಗೆ ಅಂತ. ಸೊ ಡೈಲಿ ಚೆಕ್ ಮಾಡೋದ್ರಿಂದ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಕಸ್ಮಾತ್ ನಾನು ವೇಟ್ ಗೇನ್ ಆಗ್ತಿದ್ರೆ, ವೇಟ್ ಜಾಸ್ತಿ ತೋರಿಸಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲ ಒಂದು ವಾರ ಗ್ಯಾಪ್ ಕೊಟ್ಟಾಗ ಅದೇನೋ ಒಂಥರ ಬೇಜಾರು. ಸೊ ಡೈಲಿ ವಾರಕ್ಕೊಂದ್ಸತಿ ಚೆಕ್ ಮಾಡಬೇಕು. ನೀವು ಡೈಲಿ ಚೆಕ್ ಮಾಡಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾನು ಡೈಲಿ ಈಗಲೂ ವೇಟ್ ಚೆಕ್ ಮಾಡ್ತೀನಿ ಡೈಲಿ. ಸೊ ಇದೇನಕ್ಕೆ ಹೇಳಿದೆ ಅಂದ್ರೆ, ಇವಾಗ ಈ ವೇಟಿಂಗ್ ಸ್ಕೇಲ್ ಏನಕ್ಕೆ ಉಪಯೋಗ ಬರುತ್ತೆ ಅಂದ್ರೆ, ನಾನು ಅವಾಗಲೇ ಹೇಳಿದೆ ಬಲ್ಕಿಂಗ್ ಅವ್ರು, ಕಟಿಂಗ್ ಅವ್ರು, ರೀಕಾಂಪೋಸಿಷನ್ ಅವ್ರು ಏನೇನ್ ಮಾಡ್ಬೇಕು ಅಂತ. ಸೊ ನೀವು ಡೈಲಿ ಏನ್ ವೇಟ್ ಚೆಕ್ ಮಾಡ್ತೀರಾ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. 7 ಡೇಸ್ಗೆ ರೆಕಾರ್ಡ್ ಮಾಡ್ಕೊಳ್ಳಿ. 7 ಡೇಸ್ ವೇಟ್ ನ ಟೋಟಲ್ ಮಾಡ್ಬಿಟ್ಟು ಡಿವೈಡೆಡ್ ಬೈ 7 ನೋಡಿದಾಗ ನಿಮ್ಗೆ ಆವರೇಜ್ ವೇಟ್ ಬರುತ್ತೆ. ಅದು ನಾನು ಹೇಳ್ದಂಗೆ 500 to 700 ಮಧ್ಯದಲ್ಲಿ ಇರೋ ತರ ನೋಡ್ಕೊಳ್ಳಿ ಅಷ್ಟೇ. ನಾನು ಅವಾಗಲೇ ಹೇಳಿದೆ ಬಲ್ಕಿಂಗ್ ಅವ್ರು, ಕಟಿಂಗ್ ಅವ್ರಿಗೆ, ಕಂಪೋಸಿಷನ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹೆಂಗೆ ಅಂದ್ರೆ, ನೀವು ಡೈಲಿ ಎಂಟಿ ಸ್ಟಮಕ್ ಅಲ್ಲಿ ವೇಟ್ ಚೆಕ್ ಮಾಡಿದಾಗ ಅದನ್ನ ನೋಟ್ ಮಾಡ್ಕೊಳ್ಳಿ. ಒಂದ್ ವಾರ ನೋಟ್ ಮಾಡಾದ್ಮೇಲೆ ಅದನ್ನ ಫುಲ್ ಟೋಟಲ್ ಮಾಡಿ ಡಿವೈಡೆಡ್ ಬೈ 7 ನೋಡಿರಿ. ಅವಾಗ ನಿಮ್ಗೆ ಆವರೇಜ್ ವೇಟ್ ಎಷ್ಟು ಅಂತ ಬರುತ್ತೆ. ಅದು 500 to 700 ಈ ಮಿಡ್ ಅಲ್ಲಿ ಇರೋ ತರ ನೋಡ್ಕೊಳ್ಳಿ ಅಷ್ಟೇ. ಬಾಡಿ ನಿಮ್ಗೂ ಶರ್ಟ್ ಹಾಕಿದಾಗ ಫೋರಮ್ಸ್ ಕಿತ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಫೋರಮ್ನು ಮಸಲ್ ತರ ವಾರಕ್ಕೆ 2 ಸತಿ ಟ್ರೈನ್ ಮಾಡಿ. ನಂದೇನು ಅಷ್ಟೊಂದಿಲ್ಲ, ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಫೋರಮ್ಸ್ ಅಷ್ಟೇ. ಓಕೆ, ನಿಮಗೂ ಈ ತರ, ನಿಮಗೂ ನಂತರ ಅಲ್ಲ, ಮೀನ್ಸ್ ನಂತರ ಅನ್ಕೋಬೇಡಿ. ಆಮೇಲೆ ಚೆನ್ನಾಗಿರೋ ಫೋರಮ್ಸ್ ಬರಬೇಕು ಅಂದ್ರೆ ವಾರಕ್ಕೆ 2 ಸತಿ ಇದನ್ನು ಒಂದು ಮಸಲ್ ಅನ್ನೋ ತರ ವರ್ಕೌಟ್ ಮಾಡಿ. ನಾನು ಕ್ಯಾಲರೀಸ್ ಕೌಂಟ್ ಮಾಡೋ ಆ್ಯಪ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ಈಗಲೇ ಹೇಳ್ತಾ ಇದೀನಿ, ನೋಡಿ. ಇದು ಕ್ಯಾಲರೀಸ್ ಕೌಂಟ್ ಮಾಡಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಆ್ಯಪ್ ಅಂಡ್ ದ ಬೆಸ್ಟ್ ಆ್ಯಪ್. ಫ್ರೀ ವರ್ಷನ್ ಇದೆ. ಸೊ ಈ ಆ್ಯಪ್ ಅಲ್ಲಿ ನೀವು ಡೈಲಿ ಎಷ್ಟು ಕ್ಯಾಲರೀಸ್ ತಿಂತೀರಾ ಅಂತ ಕೌಂಟ್ ಮಾಡ್ಕೊಳಕ್ಕೆ ನೀವು ಅದರಲ್ಲಿ ಕ್ವಾಂಟಿಟಿ ಹಾಕ್ಬೇಕು.
ಸೊ ನೀವೆಷ್ಟು ಕ್ವಾಂಟಿಟಿ ನೀವು ಬಾಡಿ ಒಳಗಡೆ ತಗೋತಾ ಇದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಕಿಚನ್ ವೇಯಿಂಗ್ ಸ್ಕೇಲ್ ಏನಕ್ಕೆ ಉಪಯೋಗ ಬರುತ್ತೆ ಅಂದ್ರೆ, ನೀವೇನ್ ಡೈಲಿ ತಿಂತೀರಾ ಅದನ್ನ ಅದ್ರಲ್ಲಿ ತೂಕ ಹಾಕೊಂಡು ತಿಂದಾಗ ನಿಮ್ಗೊಂದು ಲೆಕ್ಕಾಚಾರ ಸಿಗುತ್ತೆ, ನಾನು ಎಷ್ಟು ತಿಂತಾ ಇದೀನಿ ಅನ್ಬಿಟ್ಟು. ಆ ನಂಬರ್ನ ತೆಗೆದು ನೀವು ಈ ಆಪ್ ಅಲ್ಲಿ ಹಾಕಿದಾಗ ನಿಮ್ಗೆ ನಿಮ್ ಡೈಲಿ ಕ್ಯಾಲರೀಸ್ ಎಷ್ಟು ತಗೋತಾ ಇದೀರಾ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಕಿಚನ್ ವೇಯಿಂಗ್ ಸ್ಕೇಲ್ ಇಂಪಾರ್ಟೆಂಟ್. ನೀವು ಡಯಟ್ ಮಾಡ್ಲೇಬೇಕು ಅಂದ್ರೆ ಕಿಚನ್ ವೇಯಿಂಗ್ ಸ್ಕೇಲ್ ಇಲ್ಲದೆ ಯಾವುದೇ ಕಾರಣಕ್ಕೂ ಡಯಟ್ ಮಾಡಕ್ ಆಗಲ್ಲ ಅಷ್ಟೇ. ಸೊ ಕಿಚನ್ ವೇಯಿಂಗ್ ಸ್ಕೇಲ್ ನ ತಗೊಳ್ಳಿ. ನಂಬರ್ 3, ಇದು ಲಾಸ್ಟ್ ಅಂಡ್ ಸಖತ್ ಇಂಪಾರ್ಟೆಂಟ್. ಎರಡಿದ್ರು ಈ ಮೂರನೇದಿಲ್ಲ ಅಂದ್ರೂ ವೇಸ್ಟ್. ಇದು ನಿಮ್ಗೆ ಎಲ್ಲೂ ಸಿಗಲ್ಲ, ಅದು ಇರೋದು ಬಂದ್ಬಿಟ್ಟು ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಅದೇ ಮೇನ್ ನಂಬರ್ 3, ಕನ್ಸಿಸ್ಟೆನ್ಸಿ. ಮೋಟಿವೇಶನ್ ಅಲ್ಲಿ ಜಿಮ್ಗೆ ಸೇರ್ಕೊಬಿಟ್ಟು ಬಾಡಿ ಮಾಡ್ಬೇಕು ಅಂತ ಜಿಮ್ಗೆ ಸೇರ್ಕೊಂಡಿದ ತಕ್ಷಣ ಆಗಲ್ಲ, ಅದ್ರ ಪ್ರಕಾರ ಕೆಲಸ ಮಾಡ್ಬೇಕು. 2 ತಿಂಗಳಿಗೆ 3 ತಿಂಗಳಿಗೆಲ್ಲ ಬಾಡಿ ಆಗಂಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಫಿಟ್ ಆಗಿ ಅಡ್ಡಾಡ್ಬಿಟ್ಟಿರೋರು, ಇಷ್ಟೊತ್ತಿಗೆ ಎಲ್ಲ ಫಿಟ್ ಆಗಿ ಆಚೆ ಬಂದ್ಬಿಟ್ಟಿರೋರು. ಸೊ ಕನ್ಸಿಸ್ಟೆನ್ಸಿ ಸಖತ್ ಇಂಪಾರ್ಟೆಂಟ್. ನೀವು ಜಿಮ್ಗೆ ಸೇರ್ಕೊಂಡಾದ್ಮೇಲೆ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡಿ, ನಾನು ಇನ್ನೊಂದು 6 ತಿಂಗಳು 1 ವರ್ಷದವರೆಗೂ ನನ್ನ ಬಾಡಿ ಏನು ರಿಸಲ್ಟ್ ಕಾಣಲ್ಲ ಅಂತ. ಎಷ್ಟು ವರ್ಷ ತಿಂದಿದ್ರೆ ಬಾಡಿ ಈ ತರ ಹಾಳಾಗಿರುತ್ತೆ? ನೀವು ಒಂದ್ ತಿಂಗಳು 2 ತಿಂಗಳಿಗೆಲ್ಲ ನಿಮ್ ಬಾಡಿ ಕೆಟ್ಟಾಗುತ್ತಾ? ಇಲ್ಲ. ಎಷ್ಟೋ ವರ್ಷ ಏನೇನೋ ಗೊತ್ತಿಲ್ಲದಲ್ಲೇ ಏನೇನೋ ತಿಂದಿ 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 ಬಾಡಿ ಹಾಳಾಗೋಗ್ತಿರುತ್ತೆ. 2 ತಿಂಗಳಲ್ಲೇ 3 ತಿಂಗಳಲ್ಲೇ ಸರಿ ಮಾಡ್ಬೇಕು ಅಂದ್ರೆ ಹೆಂಗಾಗ್ಬಿಡುತ್ತೆ? ಯಾವತ್ತೇ ಆಗಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಫಿಕ್ಸ್ ಆಗ್ಬಿಡಿ. 6 ತಿಂಗಳು 1 ವರ್ಷ ನನ್ನ ಬಾಡಿ ಏನು ರಿಸಲ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. 1 ವರ್ಷ ಆದ್ಮೇಲೆ ನಾನು ನೋಡ್ಕೋಬೇಕು ನನ್ನ ಬಾಡಿ ಚೇಂಜ್ ಆಗೈತಾ ಇಲ್ವಾ ಅಂತ. ಚೇಂಜ್ ಆಗ್ಬೇಕು ಅಂದ್ರೆ ಅದ್ರ ತಕ್ಕನಾಗ ನೀವು ಕೆಲಸ ಮಾಡಿರ್ಬೇಕು ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಅಲ್ಲಿ ಹೇಳಿದ 2 ಐಟಮ್ ನ ಯಾವ್ದಾದ್ರು ಕಮ್ಮಿ ಬಜೆಟ್ ಅಲ್ಲೇ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ಒಂದು ಐಟಮ್ ನಿಮ್ ಮೈಂಡ್ ಅಲ್ಲೇ ಇರುತ್ತೆ, ಫ್ರೀ ಆಗಿ ಸಿಗುತ್ತೆ, ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ನಮಸ್ಕಾರ.